Hello everyone. 44th question. Evaluate for x tending to infinity. ಓಕೆನಾ? ಈಗ ಇದು ಡೈರೆಕ್ಟ್ ಇನ್ಫಿನಿಟಿ ಆಗತ್ತೆ. ಸೊ ನಾನಿದನ್ನ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿಕೊಂಡು ನ್ಯೂಮರೇಟರ್ ಅನ್ನ ರಿಟೈನ್ ಮಾಡ್ಕೊಳ್ತೀನಿ 1ಗೆ. ಹೇಗೆ ಅಂತ ನೋಡಿ. ಸೊ ಕಾಂಜುಗೇಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್. ಇದು ನಾವು ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ಗೂ ಮಾಡ್ಬೇಕಲ್ವಾ, ಪ್ಲಸ್ ಎಕ್ಸ್. ಸೊ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗತ್ತೆ. ಎಕ್ಸ್ ಹಾಗೆ ಉಳಿಯುತ್ತೆ. ಎ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಸ್ಕ್ವೇರ್ ರೂಟ್ ಹೋಗತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಆಯ್ತು. ಇದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇದು ಎಕ್ಸ್ ಬೈ ಎಕ್ಸ್ ಪ್ಲಸ್ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಥ್ರೂ ಔಟ್ ನಾನು ಎಕ್ಸ್ ಕಾಮನ್ ತೆಗ್ದೆ ಅಂತ ಅಂದ್ರೆ ಡಿನಾಮಿನೇಟರ್ ಅಲ್ಲಿ, ಸೊ ಎಕ್ಸ್ ಬೈ ಎಕ್ಸ್ ಆಯ್ತು. ಇದು 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ 1ಗೆ ಎಕ್ಸ್ ಇಲ್ಲ, ಸೊ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯ್ತು, ಅಂಡ್ ಪ್ಲಸ್ 1 ಆಯ್ತು. ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಎಕ್ಸ್ ಆಗುತ್ತೆ. ಸೊ ಆನ್ಸರ್ 1 ರೂಟ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಎಕ್ಸ್ ಎಕ್ಸ್ ಕಾಮನ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇದು 1 ಬೈ 1 ಪ್ಲಸ್ ರೂಟ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಈಗ ನಾನು ಲಿಮಿಟ್ ಎಕ್ಸ್ ಇಸ್ ಇಕ್ವಲ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ಕೊಟ್ರೆ ಡಿನಾಮಿನೇಟರ್ ಇನ್ಫಿನಿಟಿ, ಸೊ 1 ಬೈ ಇನ್ಫಿನಿಟಿ 0, which is 1 by 1 plus 1 ಆಯ್ತು, which is 1 by 2. ಇಲ್ಲಿಗೀಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಕ್ಸ್ ಟೆಂಡಿಂಗ್ ಟು ಇನ್ಫಿನಿಟಿ 1 by 2 ನಮ್ಗೆ ಆಪ್ಷನ್ ಎ ಅಲ್ಲಿದೆ. ಹಾಗಾಗಿ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಥ್ಯಾಂಕ್ ಯು.